ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಗೊತ್ತಾಗಿರುತ್ತೆ ನಾನು ತಮ್ಮನೇಲಿ ನೋಡ್ತಿದ್ದಂಗೆ ಏನು ರಿಲೇಟೆಡ್ ಈ ವ್ಲಾಗ್ ಅಂತ. ನನ್ನ ಕಂಪ್ಲೀಟ್ ಹೇರ್ ಕೇರ್ ರೊಟೀನ್ ವ್ಲಾಗ್ ಆಗಿರುತ್ತೆ ಇದು. ನಂದು ಏನು ಹೇರ್ ಟೈಪು, ಯಾವ ಶಾಂಪು, ಕಂಡೀಷ್ನರ್ ಮತ್ತು ನಾನು ಏನು ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ನನ್ನ ಕೂದಲಿಗೆ ಅಂತೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ ಈ ವ್ಲಾಗಲ್ಲಿ ಕೊಡ್ತೀನಿ. ನಂಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ನೀನು ನಿಮ್ಮ ಕೂದಲಿಗೆ ಯಾವ ಹೇರ್ ಟ್ರೀಟ್ಮೆಂಟ್ ಮಾಡಿಸಿರೋದು ಅಂತೆಲ್ಲ. ಅದೆಲ್ಲ ನಾನು ಈ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಸ್ಟೋರಿ ಟೈಮ್. ಮುಂಚೆ ಎಲ್ಲ ನನ್ನ ಕೂದಲು ಯಾವ ಥರ ಇತ್ತು ಅಂತ ಅಷ್ಟೇ ಈ ಸ್ಟೋರಿ. ಒಂದು ಸ್ಮಾಲ್ ಫ್ಲ್ಯಾಶ್ ಬ್ಯಾಕ್ ಯಾವ ಥರ ಇತ್ತು ನನ್ನ ಕೂದಲು ಅಂತೆಲ್ಲ ಹೇಳಿಬಿಟ್ರೆ, ನಾನು ಹೇಗೆ ಏನೇನು ಟ್ರೀಟ್ಮೆಂಟ್ ಮಾಡಿಸ್ಕೊಂಬಂದಿದ್ದೀನಿ ಅಂತೆಲ್ಲ ಹೇಳಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಷ್ಟೇ. ಮುಂಚೆ ಎಲ್ಲ ನನ್ನ ಕೂದಲು ತುಂಬ ಸ್ಟ್ರೇಟು, ಕರ್ಲಿ ಆ ಥರ ಎಲ್ಲ ಇಲ್ಲ, ಫುಲ್ಲು ವೇವಿ ಅಂದರೆ ಅನ್ಮ್ಯಾನೇಜಬಲ್ ಇತ್ತು. ಯಾವಾಗಲೂ ಈ ಥರ ಪೋನಿ ಹಾಕ್ಕೊಂಡೇ ಇರಬೇಕಾಗಿತ್ತು. ಈ ಥರ ಓಪನ್ ಏರ್ಸ್ ಎಲ್ಲ ಬಿಟ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ನನಗೆ ಆವಾಗ್ಲಿಂದನೂ ಸ್ಟ್ರೈಟ್ ಏರ್ಸ್ ಎಲ್ಲ ಇದ್ದರೆ ಏನು ಬೇಕಾ ಸ್ಟೈಲ್ ಮಾಡ್ಬೋದು ಅಂತೆಲ್ಲನೂ ಮೈಂಡಲ್ಲಿತ್ತು. ನಂದು ಫುಲ್ಲು ಫ್ರೀಝಿ ವೇವಿ ಆಗಿರೋದ್ರಿಂದ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಮ್ಮನೆ ಹಿಂಗೆ ಹಾಕ್ಕೊಂಡು ಇಲ್ಲ ಪೋನಿ ಹಾಕ್ಕೊಂಡು ಹಿಂಗೆ ಹಾಕೊಳಕ್ಕೂ ಆಗ್ತಾ ಇರಲಿಲ್ಲ. ಪೋನಿ ಹಾಕ್ಕೊಂಡೇ ಇರಬೇಕಾಗಿತ್ತು ಯಾವಾಗ್ಲೂ. ಲೈಕ್ ನಾನು ಸೆಕೆಂಡ್ ಪಿ ಯು ಸಿವರೆಗೂ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಸೆಕೆಂಡ್ ಪಿ ಯು ಸಿ ಆದಮೇಲೆ ಅದಕ್ಕಿಂತ ಮುಂಚೆ ಒಂದು ಮೆನ್ಷನ್ ಮಾಡಿಬಿಡ್ತೀನಿ. ನಮ್ಮ ಆಂಟಿ ಬ್ಯೂಟಿಷಿಯನ್ನು. ನಮ್ಮ ಆಂಟಿ ಅಂತಂದರೆ ರಕ್ಷಿತಾ ಅವ್ರ ಮಮ್ಮಿ. ಸೊ ನಮ್ಮದು ಏನೇ ಕೂದಲಾಗಲಿ ಏನು ರಿಲೇಟೆಡ್ ಆಗಲಿ ಬ್ಯೂಟಿ ರಿಲೇಟೆಡು ಎಲ್ಲ ನಾವು ಅವ್ರ ಹತ್ರನೇ ಮಾಡಿಸ್ಕೊತಾ ಇದ್ದಿದ್ದು. ಹಾಗಾಗಿ ಅವ್ರದ್ದೇ ಸಲೂನ್ ಇತ್ತು. ಸಲೂನಲ್ಲಿ ಫಸ್ಟು ಫ್ರಂಟ್ ಹೇರ್ಸ್ ಮಾತ್ರನೇ ಸ್ಮೂತ್ನಿಂಗ್ ಮಾಡಿಸ್ದೆ ನಾನು ಫಸ್ಟ್ ಟೈಮು. ಸ್ಮೂತ್ನಿಂಗು ಅಲ್ಲ ಅನಿಸುತ್ತೆ, ಸ್ಟ್ರೈಟ್ನಿಂಗು. ಆವಾಗೆಲ್ಲ ಸ್ಟ್ರೈಟ್ನಿಂಗೇ ಇದ್ದಿದ್ದು, ಸ್ಮೂತ್ನಿಂಗು ಕೆರೆಕ್ಟಿಂಗ್ ಎಲ್ಲ ಹಂಗಿರಲಿಲ್ಲ. ಸ್ಟ್ರೈಟ್ನಿಂಗ್ ಮಾಡಿಸಿದೆ, ಜಸ್ಟ್ ಫ್ರಂಟ್ ಮಾತ್ರನೇ. ಆವಾಗ ಪೋನಿ ಹಾಕ್ಕೊಂಡಾಗ ಈ ಥರ ಫ್ರಂಟ್ ಹೇರ್ಸು ಸ್ಟ್ರೈಟ್ ಆಗಿರ್ತಿತ್ತು, ಚೆನ್ನಾಗಿರ್ತಿತ್ತು ಅಂತ ಅದು ಮಾಡಿಸ್ದೆ. ಅವಾಗ ಅದು ಮಾಡಿಸಿದವಾಗ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಪೋನಿ ಹಾಕ್ಕೊಂಡು ಹಿಂಗೆ ಫ್ರಂಟ್ ಹೇರ್ಸ್ ಬಿಡಬೇಕು ಅಂತೆಲ್ಲನೂ. ಆ ಫ್ರಂಟ್ ಹೇರ್ಸ್ಗೆ ನಾನು ಏನು ಸ್ಟ್ರೈಟ್ನಿಂಗ್ ಮಾಡಿದೆ ಅದು ನನಗೇನಿಲ್ಲ ಅಂದರೆ ಒಂದು 6 ಮಂತ್ಸ್ ತನಕ ಬಂತು. ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಂಗೆ ತುಂಬ ಇಷ್ಟ ಅನಿಸ್ತು ಆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದು. ಸ್ವಲ್ಪ ಮಾಡಿಸ್ದಕ್ಕೆ ನನಗೆ ಇಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಫುಲ್ ಹೇರ್ಸ್ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ ಅನ್ಕೊತಾ ಇದ್ದೆ. ಸೊ ಅದಾದಮೇಲೆ ಫೈನಲಾಗಿ ಒಂದು ದಿವಸ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫುಲ್ ಕಂಪ್ಲೀಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡೆ. ಇದು ಆಲ್ಮೋಸ್ಟ್ ಲೈಕ್ 12 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಕಂಪ್ಲೀಟ್ ಹೇರ್ಗೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡೆ. ಆವಾಗ ಅಂದರೆ ನಮ್ಗೆ ಅಷ್ಟು ಮ್ಯಾನೇಜ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸ್ಟ್ರೈಟ್ನಿಂಗ್ ಆವಾಗ ಮಾಡಿಸ್ಕೊಳೋದಂದರೆ ಹೇರ್ ಸ್ಪಾ ಮಾಡಿಸ್ಕೊಬೇಕಾಗಿತ್ತು. ಎವ್ರಿ 1 ಮಂತ್ ಒಂದ್ಸತಿ ಅಥವಾ 2 ತಿಂಗಳಿಗೆ ಒಂದ್ಸತಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡವರು ಹೇರ್ ಸ್ಪಾ ಕಂಪಲ್ಸರಿ ಅಂತೆಲ್ಲ ಹೇಳ್ತಾ ಇದ್ರು. ನಮ್ಗೆ ಆವಾಗ ಎವ್ರಿ 1 ಮಂತ್ ಅಥವಾ 2 ಮಂತ್ಸ್ಗೆ ಹೋಗಿ ಹೇರ್ ಸ್ಪಾ ಮಾಡಿಸ್ಕೊಳೋದೆಲ್ಲ ಆಗ್ತಾ ಇರಲಿಲ್ಲ. ಸೊ ಮತ್ತು ಶಾಂಪು ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲ ಕಂಡೀಷ್ನರ್ ಯೂಸ್ ಮಾಡ್ತಾ ಇರಲಿಲ್ಲ. ಹಾಗೆ ಮೇಂಟೆನೆನ್ಸ್ ಎಲ್ಲ ನಮಗೆ ತುಂಬ ಕಷ್ಟ ಅನಿಸ್ತಾ ಇತ್ತು ಮಾಡೋಕ್ಕೆ. ಸೊ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ಮೇಲೆ ಎಷ್ಟು ದಿವಸ ಬರುತ್ತಾ ಅಷ್ಟು ದಿವಸ ಇರಲಿ ಅಂತ ಮಾಡಿಸ್ಕೊತಾ ಇದ್ದೆ. ಸೊ ಅದು ಮಾಡಿಸ್ಕೊಂಡಾಗ ಅದು ನನಗೊಂದು 6 to 8 ಮಂತ್ಸ್ ಬಂತು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಾಗ ಕೂದಲು. ನನಗೆ ಆವಾಗ ಡಿಸೈಡ್ ಆದೆ ನನಗೆ ಸ್ಟ್ರೈಟ್ ಹೇರ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಎಲ್ಲರೂ ಅಬ್ಸರ್ವ್ ಮಾಡಿದಿರೋ ಏನೋ ಗೊತ್ತಿಲ್ಲ, ನಾನಂತೂ ಅಬ್ಸರ್ವ್ ಮಾಡಿದ್ದೀನಿ ಇದನ್ನು. ಫಸ್ಟು ನಮ್ಮ ಫೇಸ್ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗೋದೆ ನಮ್ಮ ಕೂದಲು ಚೆನ್ನಾಗಿದ್ರೆ ಓವರ್ ಆಲ್ ಲುಕ್ಕೇ ಚೆನ್ನಾಗಿರುತ್ತೆ, ನಮ್ಮ ಫೇಸು ಎಲ್ಲ ಚೆನ್ನಾಗಿರುತ್ತೆ. ಕೂದಲೇ ಚೆನ್ನಾಗಿಲ್ಲ ಅಂತಂದರೆ ಫೇಸು ಚೆನ್ನಾಗಿ ಕಾಣಿಸಲ್ಲ, ಏನೋ ಒಂಥರ ಕಾಣಿಸ್ತಾ ಇರ್ತೀವಿ. ಇದು ನಾನು ತುಂಬ ಸತಿ ನೋಡಿದ್ದೀನಿ. ನಾನು ಯಾವಾಗ ಸ್ಟ್ರೈಟ್ನಿಂಗು ಅಥವಾ ಈ ಕೆರಾಟಿನ್ ಬೋಟಾಕ್ಸ್ ಎಲ್ಲ ಏನು ಮಾಡಿಸ್ಕೊಂಡಿರ್ತೀನೋ ಆವಾಗ ಒಂದು 3 ಮಂತ್ಸ್ ತುಂಬ ಚೆನ್ನಾಗಿರುತ್ತೆ ನನಗೆ ಫೇಸು. ನಾನು ಏನು ಸ್ಟೈಲ್ ಮಾಡ್ಕೊಂಡು ಅಷ್ಟೇ ಬೇಕಾಗಿಲ್ಲ, ಏನು ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂದಲಿಂದಾನೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಫುಲ್ ಸ್ಟ್ರೇಟ್ ಇರೋದ್ರಿಂದ. ನನಗೆ ಅದು ತುಂಬ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ನಂಗೊಂದು ಸ್ವಲ್ಪ ನಾನು ಗ್ಯಾಪ್ ಕೊಟ್ಬಿಟ್ಟು ಯಾವಾಗ ನಾನು ಏನು ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ ಆವಾಗೆಲ್ಲ ಸ್ವಲ್ಪ ವೇವಿ ಆಗಿಬಿಟ್ಟಿರುತ್ತೆ, ಇಲ್ಲೆಲ್ಲ ರೂಟ್ಸ್ ಎಲ್ಲನೂ ವೇವಿ ಆಗಿಬಿಟ್ಟಿರುತ್ತೆ. ಆವಾಗ ನನ್ನ ಕೂದಲು ನನ್ನ ಮುಖ ನೋಡ್ಕೊಳಕ್ಕೆ ಆಗಲ್ಲ, ಏನು ಮೇಕಪ್ ಮಾಡ್ಕೊಂಡಿದ್ರೆ ನೋಡ್ಕೊಳಕ್ಕೆ ಆಗಲ್ಲ, ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ, ಇವಾಗ ನಮ್ಗೆ ಏನಾರ ಫಂಕ್ಷನ್ ಇರುತ್ತೆ, ಈವೆಂಟ್ ಇರುತ್ತೆ, ಆವಾಗ ನಾವು ಹೇರ್ ಸ್ಟೈಲ್ ಒಂದು ಮಾಡಿಸ್ಕೊಂಡ್ರೆ ಸಾಕು, ಓವರ್ ಆಲ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ನಾವು ಮೇಕಪ್ ನಾವು ಸಿಂಪಲಾಗಿ ನಾವೇ ಮಾಡ್ಕೊಂಡ್ರೂ ಹೇರ್ ಸ್ಟೈಲ್ ಒಂದು ಹೇರ್ ಸ್ಟೈಲಿಸ್ಟ್ ಹತ್ರ ಮಾಡಿಸ್ಕೊಂಡ್ಬಿಟ್ರೆ ಸಖತ್ ಡಿಫ್ರೆನ್ಸ್ ಕಾಣಿಸುತ್ತೆ. ಹಾಗಾಗಿ ನಾವು ಫಸ್ಟ್ ಪ್ರಯಾರಿಟಿ ಕೂದಲು ಕೊಟ್ಟರೆ ನಮ್ಮ ಓವರ್ ಆಲ್ ಲುಕ್ಕೇ ಚೇಂಜ್ ಆಗುತ್ತೆ. ನಾವು ವೆಸ್ಟರ್ನ್ ವೇರ್ ಹಾಕ್ಕೊಂಡಿರ್ಬೋದು ಅಥವಾ ಟ್ರೆಡಿಷ್ನಲ್ ವೇರ್ಗೆ ಆಗಿರ್ಬೋದು, ನಮಗೆ ಸ್ಟ್ರೈಟ್ ಹೇರ್ಸ್ ಇದ್ದರೆ ಅಥವಾ ನ್ಯಾಚುರಲ್ ಸ್ಟ್ರೈಟ್ ಇದ್ರೂ ಪರವಾಗಿಲ್ಲ, ಪೋಕಿ ಸ್ಟ್ರೈಟ್ ಅಂತಲ್ಲ, ನ್ಯಾಚುರಲ್ ಹೇರ್
ಹೇರ್ಸ್ ಸ್ಟ್ರೈಟ್ ಹೇರ್ಸ್ ಇದ್ರೇ ಸಾಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ. ನಾನು ಯಾವಾಗ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರ್ತೀನಿ ಆ 3 ಮಂತ್ಸ್ ಅಂತೂ ನಾನು ತುಂಬಾ ಇಷ್ಟ ಆಗುತ್ತೆ ನನ್ನ ಕೂದಲು. ಅದಾದಮೇಲೆ ಯಾವಾಗೂ ರೂಟ್ಸ್ನ ಟಚಪ್ ಮಾಡ್ಕೊತಾ ಇರಬೇಕು, ಅದೊಂದು ಇರಿಟೇಷನ್ ಆಗುತ್ತೆ. ಎಲ್ಲನ ಫಂಕ್ಷನ್ಗೆ ಎಲ್ಲನ ಅಟೆಂಡ್ ಮಾಡೋದಿದ್ರೆ ಯಾವಾಗೂ ರೂಟ್ಸ್ನ ಟಚಪ್ ಮಾಡಿಕೊಂಡು ಕೆಳಗಡೆ ಹೆಂಗಿದ್ರೂ ಸ್ಟ್ರೈಟ್ ಇರುತ್ತೆ, ರೂಟ್ಸ್ ಟಚಪ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅದೊಂದು ಇರಿಟೇಷನ್ನು. ಓಕೆ, ಬ್ಯಾಕ್ ಟು ದ ಸ್ಟೋರಿ. ನನ್ನ ಫ್ರಂಟ್ ಮಾತ್ರ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದಾದ್ಮೇಲೆ ಲೈಕ್ 1 ಇಯರ್ ಗ್ಯಾಪ್ ಆದಮೇಲೆ ನಾನು ಎಂಟೈರ್ ಕೂದಲಿಗೆ ಸ್ಮೂತ್ನಿಂಗ್ ಮಾಡಿಸಿದೆ. ಎಲ್ಲಿ ಮಾಡಿಸಿದೆ ಅಂದರೆ ನನಗೆ ಅಷ್ಟು ನೆನಪಿಲ್ಲ, ಬಟ್ ನಕ್ಕುಂದಿಗೆ ಹೋಗ್ತಿರಲ್ಲ ರೋಡಲ್ಲಿ, ಅಲ್ಲೊಂದು ಮಾಲ್ ಇತ್ತು, ಅಲ್ಲಿ ಸಲೂನ್ ಇತ್ತು, ಅಲ್ಲಿ ಮಾಡಿಸ್ಕೊಂಡೆ ನಾನು. ಯಾಕಂದರೆ ಫಸ್ಟ್ ಟೈಮ್ ಮಾಡಿಸ್ತಿರೋದು ಸ್ವಲ್ಪ ಚೆನ್ನಾಗಿರೋ ಥರನೇ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಮಾಡಿಸ್ಕೊಂಡೆ. ಮೋಸ್ಟ್ಲಿ ಸ್ಮೂತ್ನಿಂಗ ಅಥವಾ ಸ್ಟ್ರೈಟ್ನಿಂಗ್ ಅನ್ನೋದು ನನಗೆ ಅಷ್ಟು ನೆನಪಿಲ್ಲ. ಅಲ್ಲಿ ಮಾಡಿಸ್ಕೊಂಡೆ. ಅಲ್ಲಿ ವೆಲ್ಲಾ ಪ್ರಾಡಕ್ಟ್ಸ್ ಯೂಸ್ ಮಾಡಿದರು. ಅದಾದಮೇಲೆ ವೆಲ್ಲಾ ಶಾಂಪೂ, ಕಂಡೀಷ್ನರು ಮತ್ತು ಸ್ಪಾ ಮಾಡಿಸ್ಬೇಕು ಎವ್ರಿ 2 ಮಂತ್ಸ್ ಅಥವಾ 1 ಮಂತ್ ಎಲ್ಲ ಅಂದರು. ಅದನ್ನು ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗ ಸ್ಮೂತ್ನಿಂಗ್ ಮಾಡಿಸಿದಾಗ ಒಂದು 6 ಮಂತ್ಸ್ ಇತ್ತು. ಅದಾದಮೇಲೆ ಹೇರ್ ಗ್ರೋತ್ ಆಗ್ತಾ ಇದ್ದಂಗೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ರೂಟ್ಸ್ ಎಲ್ಲ ವೇವಿ ಥರ ಸ್ಟಾರ್ಟ್ ಆಯಿತು. ಕೆಳಗಡೆ ಎಲ್ಲ ಸ್ಟ್ರೇಟ್ ಇರ್ತಾ ಇತ್ತು. ಆವಾಗ ರೂಟ್ಸ್ ಎಲ್ಲನೂ ಫುಲ್ಲು ವೇವಿ ಥರ ಅನಿಸ್ತಾ ಇತ್ತು. ಆವಾಗ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಆವಾಗ ನಾನೊಂದು ಸ್ಟ್ರೈಟ್ನರ್ ಪರ್ಚೇಸ್ ಮಾಡಿದೆ. ಕೆಳಗಡೆ ಎಲ್ಲ ಹೆಂಗಿದ್ರು ಸ್ಟ್ರೈಟ್ ಇರ್ತಾ ಇತ್ತು. ಎಲ್ಲನೂ ಹೋಗಬೇಕಾದ್ರೆ ಏನಾರ ಇವೆಂಟ್ ಅಟೆಂಡ್ ಮಾಡಬೇಕಾಗಿದ್ರೆ ಮಾತ್ರ ರೂಟ್ಸು ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊತಾ ಇದ್ದೆ. ಮತ್ತು ನಾನು ಆವಾಗ್ಲಿಂದನೂ ಏನಂತ ಡಿಸೈಡ್ ಆಗಿದೆ ಅಂದರೆ ಲೈಕ್ ಇಯರ್ಲಿ ಒನ್ಸ್ ಮಾತ್ರ ನಾನು ಏನಾರ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಇವಾಗ ನಾನು ಈ ವರ್ಷ ಮಾಡಿಸಿದ್ದೀನಿ ಅಂದರೆ ಆ ವರ್ಷ ಫುಲ್ಲು ಕಂಪ್ಲೀಟ್ ಅದನ್ನೇ ಮ್ಯಾನೇಜ್ ಮಾಡಿಕೊಂಡು 6 ಮಂತ್ಸ್ ತನಕ ಹೆಂಗಿದ್ರು ಇರುತ್ತೆ. ನೆಕ್ಸ್ಟ್ 6 ಮಂತ್ಸ್ ಮ್ಯಾನೇಜ್ ಮಾಡ್ಕೊಳೋದು, ಸ್ಟ್ರೈಟ್ನರಲ್ಲಿ ಮಾಡ್ಕೊಳೋದು, ಅಥವಾ ಎಲ್ಲೂ ಹೋಗೋದಿಲ್ಲ ಅಂತಂದರೆ ಹಾಗೇನೆ ಪೋನಿ ಹಾಕ್ಕೊಂಡು ಏನೋ ಒಂದು ಮ್ಯಾನೇಜ್ ಮಾಡಿಕೊಂಡು ನೆಕ್ಸ್ಟ್ ಇಯರು ಅಥವಾ 1.5 ಇಯರ್ ಆಗೋವರೆಗೂ ನೆಕ್ಸ್ಟ್ ಹೇರ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಕಂಟಿನ್ಯೂಸಾಗಿ ಮಾಡಿಕೊಂಡ್ರೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ತುಂಬ ಜನ ಹೇರ್ ಫಾಲ್ ಎಲ್ಲನೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ನನಗೆ ಅಂಥ ಹೇರ್ ಫಾಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಏನಾಗಿಲ್ಲ. ಚೆನ್ನಾಗಿ ಅನಿಸ್ತು. ಫಸ್ಟ್ ಟೈಮ್ಗೆ ನನಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಇತ್ತು, ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ನೆಕ್ಸ್ಟ್ ಎವ್ರಿ ಇಯರ್ ಮಾಡಿಸ್ಕೊಳೋಣ ಅಂತ ಡಿಸೈಡ್ ಆಗಿದ್ದು. ಫಸ್ಟ್ ಟೈಮ್ ಸ್ಮೂತ್ನಿಂಗ್ ಮಾಡಿಸಿದಾದ್ಮೇಲೆ ಒಂದು 5 ಇಯರ್ಸ್ ಗ್ಯಾಪಲ್ಲಿ ಒಂದು 2 to 3 ಟೈಮ್ಸ್ ಹೇರ್ ಟ್ರೀಟ್ಮೆಂಟ್ ಮಾಡಿಸಿರ್ತೀನಿ. ಅಂದರೆ ಒಂದು ಸತಿ ಹೇರ್ ಸ್ಮೂತ್ನಿಂಗ್ ಮಾಡಿಸಿದೆ, ಅದಾದಮೇಲೆ ಕೆರಾಟಿನ್ ಮಾಡಿಸಿದೆ. ಅದಾದಮೇಲೆ ಸ್ವಲ್ಪ ದಿವಸ ಬ್ರೇಕ್ ತೊಗೊಂಡಿದ್ದೆ. ಸ್ವಲ್ಪ ದಿವಸ ಅಂದರೆ ಲೈಕ್ 1 ವರ್ಷ 1.5 ವರ್ಷ ಬ್ರೇಕ್ ತೊಗೊಂಡಿದ್ದೆ. ನಾನು ಯಾವುದೂ ಹೇರ್ ಟ್ರೀಟ್ಮೆಂಟ್ ಮಾಡ್ಸೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ನಾನು ಹೇರ್ ಟ್ರೀಟ್ಮೆಂಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ನಮ್ಮ ಮದುವೆ ಆದಮೇಲೆ. ನಮ್ಮ ಏರಿಯಾದಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಿಸುತ್ತೆ, ಆಫ್ರೋಡೈಟ್ ಅಂತ ಒಂದು ಸಲೂನ್ ಇರ್ತಿತ್ತು. ಕಲ್ಯಾಣ್ ನಗರು, ಈ ಕಮ್ನಳ್ಳಿ ಆ ಕಡೆ ಎಲ್ಲನೂ ಆ ಸಲೂನ್ ಇರ್ತಾಯಿತ್ತು. ಇಲ್ಲೂ ರಾಮೂರ್ತಿ ನಗರಲ್ಲೂ ಇತ್ತು ಒಂದು. ಸೊ ಅಲ್ಲಿ ಹೋಗಿ ನಾನು ಕೆರಾಟಿನ್ ಮಾಡಿಸಿದ್ದೆ ಒಂದ್ಸತಿ ಎಲ್ಲ 2 ಸತಿನೇ ಮಾಡಿಸಿದ್ದೀನಿ ಅನಿಸುತ್ತೆ. ಅಲ್ಲಿರೋರು ನನಗೊಬ್ಬರು ಚೆನ್ನಾಗೆ ಹೇರ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾಯಿದ್ರು. ಸ್ವಲ್ಪ ಕ್ಲೋಸ್ ಆಗಿದ್ರು ಅಂತ ನಾನು ಪ್ರತಿ ಸತಿನೂ ಹೋಗಿ ಅಲ್ಲೇ ಮಾಡಿಸ್ಕೊತಾ ಇದ್ದೆ ಹೇರ್ ಟ್ರೀಟ್ಮೆಂಟ್ನ. ಕೆರಾಟಿನ್ ಮಾಡಿಸ್ಕೊಂಡಿದ್ದೆ ಆವಾಗ. ಅದು ತುಂಬ ಚೆನ್ನಾಗಿ ಅನಿಸ್ತು. ನನಗೆ ಆವಾಗಲೂ ಹೇರ್ ಫಾಲ್ ಎಲ್ಲ ಏನಾಗಲಿಲ್ಲ. ಬಟ್ ನಾನು ಫಸ್ಟ್ ಟೈಮ್ ಮಾಡಿಸಿದಾಗ ಮಾತ್ರ ಸ್ವಲ್ಪ ಹೇರ್ ನನಗೆ ವೇವಿ ಇರೋದ್ರಿಂದ ಸ್ವಲ್ಪ ಫುಲ್ ಥಿಕ್ನೆಸ್ ಆಗಿತ್ತು ಕೂದಲು. ಸ್ಟ್ರೈಟ್ ಮಾಡಿದಾದ್ಮೇಲೆ ಸ್ವಲ್ಪ ಸಣ್ಣದಾಗಿ ಕಾಣಿಸ್ತಾ ಇತ್ತು ಕೂದಲು. ಅದೇ ಜಡೆ ಎಂದಾಗ ಅಥವಾ ಪೋನಿ ಹಾಕೊಂಡಾಗ ಎಲ್ಲನೂ ಸ್ವಲ್ಪ ಸಣ್ಣದಾಗಿ ಕಾಣಿಸುತ್ತೆ. ಅದು ಟ್ರೀಟ್ಮೆಂಟ್ಸ್ ಮಾಡಿಸಿದ್ರೆ ಎಲ್ಲರಿಗೂ ಅದೇ ತಾನೇ ಆಗುತ್ತೆ. ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬರ್ತಾ ಇದ್ದೆ. ಒಂದು 6 ಇಯರ್ಸ್ ಬ್ಯಾಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟ್ರೈಟ್ ಸಲೂನ್ ಅಂತ ನೋಡಿದೆ. ಸೊ ನಾನು ಅಲ್ಲಿ ಮಾಡಿಸ್ಕೊಳ್ಳೋಣ ಏನಾನ ಹೇರ್ ಟ್ರೀಟ್ಮೆಂಟ್ ಅಂದ್ಕೊಂಡು ಡಿಸೈಡ್ ಆಗ್ಬಿಟ್ಟು ಅಲ್ಲಿ ಹೋದೆ. ಆ ಹೇರ್ ಸಲೂನ್ ಬಂದು ಬರೀ ಹೇರ್ ಟ್ರೀಟ್ಮೆಂಟ್ಸ್ಗೆ ಎಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ಹೇರ್ ಟ್ರೀಟ್ಮೆಂಟ್ಸ್ ಇತ್ತಲ್ಲಿ. ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಅದಕ್ಕೆ ಮುಂಚೆ ನನಗೆ ಗೊತ್ತಿದ್ದು ಬರೀ ಸ್ಟ್ರೈಟ್ನಿಂಗು, ಸ್ಮೂತ್ನಿಂಗು, ಕೆರಾಟಿನ್ ಅಷ್ಟೇ. ಬಟ್ ಅಲ್ಲಿ ಹೋದ್ಮೇಲೆ ಎಷ್ಟೊಂದು ವೆರೈಟೀಸ್ ಇದೆ. ನನಗಿದೆಲ್ಲ ಏನಂತಲೇ ಗೊತ್ತಿರಲಿಲ್ಲ ಅಲ್ಲಿ ಹೋಗೋವರೆಗೂ. ಅಲ್ಲಿಗೆ ಹೋಗಿದ್ದಾದ್ಮೇಲೆ ನನಗವರು ನ್ಯಾನೋ ಕೆರಾಟಿನ್ Re45 ಟ್ರೀಟ್ಮೆಂಟ್ ಏನೋ ಮಾಡ್ತೀನಿ ಅಂದರು. ಅದು ಚೆನ್ನಾಗಿರುತ್ತೆ, ಕೆಮಿಕಲ್ಸ್ ಅಷ್ಟೊಂದಿರಲ್ಲ, ಕೂದಲಿಗೆ ಪ್ರೋಟೀನ್ ಕೊಡುತ್ತೆ ಅಂತೆಲ್ಲನೂ. ಸರಿ ಅಂತ ಮಾಡಿಸ್ಕೊಂಡೆ. ಬಟ್ ತುಂಬ ಚೆನ್ನಾಗಿತ್ತು ರಿಸಲ್ಟ್ಸು. ಪೋಕಿ ಸ್ಟ್ರೈಟು ಇಲ್ಲ, ನ್ಯಾಚುರಲ್ ಸ್ಟ್ರೈಟ್ ಲುಕ್ ಇತ್ತು. ನನಗೆ ಅದಾದಮೇಲೆ ಇಲ್ಲಿವರೆಗೂ ಆ ಸೇಮ್ ಸಲೂನೇ ನಾನು ವಿಸಿಟ್ ಮಾಡ್ತಿರೋದು. ನಾನು ಎಲ್ಲ ಹೇರ್ ಟ್ರೀಟ್ಮೆಂಟ್ಸು ನಾನು ಅಲ್ಲೇ ಮಾಡಿಸಿರೋದು.
ಇಂದಿರಾನಗರ್ ಸ್ವಲ್ಪ ದೂರನೇ ಇತ್ತು, ಬಟ್ ಸ್ಟಿಲ್ ಅಲ್ಲೇ ಹೋಗಿ ಮಾಡಿಸ್ಕೊತಾ ಇದ್ದೆ. ನ್ಯಾನೋ ರೀ45 ಒಂದು ಸತಿ, ನ್ಯಾನೋ ರೀಚಾರ್ಜ್ ಅಂತ ಏನೋ ಒಂದು ಸತಿ, ಮತ್ತು ಏನು ಇನ್ನೊಂದು ಏನೇನೋ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಕೂದಲಿಗೇನೆ. ಬಟ್ ನನಗೆ ಅಷ್ಟು ನೆನಪಾಗ್ತಾ ಇಲ್ಲ ಏನು ಅಂತ. ನನಗೆ ಆಲ್ಮೋಸ್ಟ್ 5 ಇಯರ್ಸೇ ಆಯಿತು ಏನು ಮಾಡಿಸ್ಕೊತಾ ಇದ್ದೀನಿ ಅಂತ. ಅದಾದಮೇಲೆ ಇವಾಗ ಒಂದು 2 ಇಯರ್ಸಿಂದ ಕಮ್ನಳ್ಳಿಯಲ್ಲಿ ಒಂದು ಸ್ಟ್ರೈಟ್ ಸಲೂನ್ ಓಪನ್ ಆಗಿದೆ. ಸೊ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ ಈಗ ನಾನು. ಲೈಕ್ ಟೂ ಇಯರ್ಸ್ ಮುಂಚೆ ಒಂದು ಸತಿ ಹೇರ್ ಬೊಟಾಕ್ಸ್ ಮಾಡಿಸಿದೆ. ಆವಾಗ ನಾನು ಫಸ್ಟ್ ಟೈಮು ಟ್ರೈ ಮಾಡಿದ್ದು ಹೇರ್ ಬೊಟಾಕ್ಸು. ಈ ಹೇರ್ ಬೊಟಾಕ್ಸ್ ಏನಂದರೆ ನಮಗೆ ತುಂಬ ದಿವಸ ಇರಲ್ಲ, ಒಂದು 4 ಮಂತ್ಸ್ ಇರುತ್ತೆ ಅಷ್ಟೇ. ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಕೂದಲನ್ನ, ನಾವು ಹೆಂಗೆ ಹೇರ್ ವಾಶ್ ಮಾಡ್ತೀವಿ, ಸೇಮ್ ಪ್ರಾಡಕ್ಟ್ಸೇ ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ನಮ್ಗೆ ಎಷ್ಟು ದಿವಸ ಇರುತ್ತೆ ಹೇರ್ ಟ್ರೀಟ್ಮೆಂಟ್ ಅಂತ. ಅಂದರೆ ಕೆರಾಟಿನ್ಗಿಂತ ತುಂಬ ಚೆನ್ನಾಗಿರುತ್ತೆ ಈ ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟು. ಇವಾಗೆಲ್ಲ ಫುಲ್ ಟ್ರೆಂಡಿಂಗು ಹೇರ್ ಬೊಟಾಕ್ಸ್ ಅಂತಂದರೆ, ಯಾಕಂದರೆ ತುಂಬ ಕೆಮಿಕಲ್ಸ್ ಇರಲ್ಲ ಇದರಲ್ಲಿ, ನ್ಯಾಚುರಲ್ ಲುಕ್ ಕೊಡುತ್ತೆ, ಕೂದಲಿಗೆ ಪ್ರೋಟೀನ್ ಕೊಡುತ್ತೆ ಅಂತ ಹೇಳಿದ್ರು. ಹಂಗಾಗಿ 4 ಮಂತ್ಸ್ ಬಂದರೂ ಪರವಾಗಿಲ್ಲ, ಕೂದಲಿಗೆ ಪ್ರೋಟೀನ್ ಕೊಡುತ್ತೆ. ಸೈಡ್ ಎಫೆಕ್ಟ್ಸು ಅಂದರೆ ಕೆಮಿಕಲ್ ಫ್ರೀ ಇರುತ್ತಲ್ಲ, ಅಂದರೆ ಕೆಮಿಕಲ್ಸ್ ಇರುತ್ತೆ ಬಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಅಂತ ನಾನು ಹೇರ್ ಬೊಟಾಕ್ಸ್ ಚೂಸ್ ಮಾಡಿಕೊಂಡು 2 ಇಯರ್ಸ್ ಬ್ಯಾಕ್ ಒಂದ್ಸತಿ ಮಾಡಿಸ್ಕೊಂಡೆ ಹೇರ್ ಬೊಟಾಕ್ಸ್ನ. ಅದಾದಮೇಲೆ ಮತ್ತೆ ನಾನು 1 ಇಯರ್ 1.5 ಇಯರ್ ಗ್ಯಾಪ್ ಕೊಟ್ಕೊಂಡು ಈಗ ರೀಸೆಂಟಾಗಿ ಲಾಸ್ಟ್ ಮಂತ್ ಒಂದ್ಸತಿ ಮಾಡಿಸ್ಕೊಂಡೆ ಹೇರ್ ಬೊಟಾಕ್ಸು. ಅಂದರೆ ರೂಟ್ಸ್ ಬೆಳೆದಿರುತ್ತೆ, ಆವಾಗ ನಾನು ಎಲ್ಲನ ಆಚೆ ಹೋದವಾಗ ಮಾತ್ರ ಸ್ಟ್ರೈಟ್ನರಲ್ಲಿ ಮ್ಯಾನೇಜ್ ಮಾಡ್ಕೊತೀನಿ. ಕೆಳಗಡೆ ನನಗೆ ಆಲ್ಮೋಸ್ಟ್ ತುಂಬ ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಅಂತ ಇದು ಆಲ್ಮೋಸ್ಟ್ ಫಿಕ್ಸ್ ಆಗಿಬಿಟ್ಟಿದೆ ನನಗೆ, ಸ್ಟ್ರೇಟೇ ಇರುತ್ತೆ. ರೂಟ್ಸ್ ಮಾತ್ರ ನಾನು ರೀಟಚ್ ಮಾಡಿಸ್ತಾ ಇರಬೇಕಾಗುತ್ತೆ. ಆವಾಗ ನನಗೆ ಅವರು ಪ್ರಾಡಕ್ಟು ಎಮ್ ಕೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು. ಅಂದರೆ ಬೋಟಾಕ್ಸ್ಗೆ ಯೂಸ್ ಮಾಡ್ತಾರಲ್ಲ MK ಅಂತ ಆ ಪ್ರಾಡಕ್ಟ್ ಬ್ರ್ಯಾಂಡ್ ಅದು, ಅದರದ್ದೇನೆ ಶಾಂಪೂ ಕಂಡೀಷ್ನರ್ ಎಲ್ಲ ಯೂಸ್ ಮಾಡಬೇಕು ಅಂತ ಹೇಳಿರ್ತಾರೆ. ಮತ್ತು ಸ್ಮೂತ್ನಿಂಗ್ಗೆ ಕೆರಾಟಿನ್ಗೆ ಎಲ್ಲನೂ ನಾವು ಇವತ್ತೇನ ಸರ್ವಿಸ್ ಮಾಡಿಸ್ಕೊಂಡ್ರೆ 3 ಡೇಸ್ ಆದಮೇಲೆ ಹೇರ್ ವಾಶ್ ಮಾಡೋಕ್ಕೆ ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಬಟ್ ಹೇರ್ ಬೊಟಾಕ್ಸಲ್ಲಿ ಹಾಗಿಲ್ಲ, ಸೇಮ್ ಡೇ ಪ್ರೊಸೀಜರ್ ಆದಮೇಲೆ ಸೇಮ್ ಡೇ ಹೇರ್ ವಾಶ್ ಇರುತ್ತೆ. ಹಾಗೆ ಹೇರ್ ವಾಶು ಮುಗಿಸ್ಕೊಂಡು ನಾವು ಮನೆಗೆ ಬಂದುಬಿಡ್ಬೋದು, ಮತ್ತೆ ನಾವು ಸಲೂನ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಇನ್ನೊಂದು ಪರವಾಗಿಲ್ಲ ಅನಿಸ್ತು. ಬಟ್ ಪ್ರೊಸೀಜರ್ ಮಾತ್ರ 5 to 6 ಅವರ್ಸ್ ಆಗೇ ಆಗುತ್ತೆ. ಅದೊಂದು ತುಂಬಾ ಫ್ರೀ ಮಾಡ್ಕೊಂಡು ಹೋಗಬೇಕು, ಮತ್ತು ತುಂಬ ಬೋರಿಂಗ್ ಆಗಿರುತ್ತೆ ಒಬ್ಬರೇ ಕೂತ್ಕೊಂಡು ಮಾಡಿಸ್ಕೊತಾನೇ ಇರಬೇಕಲ್ಲ ಅಂತ. ಬಟ್ ನೆಕ್ಸ್ಟ್ 3 ಡೇಸ್ ಆದಮೇಲೆ ಮತ್ತೆ ಹೋಗಿ ಹೇರ್ ವಾಶ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇದು ಬೆಸ್ಟು. ಅಂದರೆ ಫಸ್ಟೇ ಹೇರ್ ವಾಶು ಕಂಡೀಷ್ನಿಂಗ್ ಎಲ್ಲ ಮಾಡಿಬಿಟ್ಟು ಆ ಪ್ರಾಡಕ್ಟ್ ಹಾಕ್ತಾರೆ. ಆ ಪ್ರಾಡಕ್ಟ್ ಹಾಕಿದ್ಮೇಲೆ ಒಂದು 1/2 hour ವೆಯ್ಟ್ ಮಾಡಬೇಕು. ಆ ಪ್ರಾಡಕ್ಟ್ ಮೇಲೇ ನಮಗೆ ಫುಲ್ ಕಂಪ್ಲೀಟ್ ಹೇರ್ ಡ್ರೈ ಮಾಡಿಬಿಟ್ಟು ಸ್ಟ್ರೈಟ್ ಮಾಡ್ತಾರೆ. ಸೊ ಆ ಪ್ರಾಡಕ್ಟ್ ಏನಿದೆ ನಮ್ಮ ಕೂದಲಿಗೆ ಅದು ಫುಲ್ಲು ಸೀಲ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಆ ಸ್ಟ್ರೈಟ್ ಲುಕ್ ಕೊಡೋದದು. ಅದಾದಮೇಲೆ ಒಂದು ಸ್ಟ್ರೈಟ್ನಿಂಗ್ ಆದಮೇಲೆ ಆ ಕೂದಲೆಲ್ಲ ಸ್ವಲ್ಪ ತಣ್ಣಗೆ ಆಗೋವರೆಗೂ ಬಿಟ್ಬಿಟ್ಟು ಅವತ್ತಿನ ದಿವಸನೇ ಹೇರ್ ವಾಶ್ ಮಾಡ್ತಾರೆ. ನಮ್ಗೆ ರಿಸಲ್ಟ್ಸ್ ಅವತ್ತಿನ ದಿವಸನೇ ನೋಡ್ಬಿಡ್ಬೋದು, ನಮ್ಮ ಕೂದಲು ಟ್ರೀಟ್ಮೆಂಟ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅದು ನಮಗೆ ಕಂಪ್ಲೀಟ್ ಸ್ಟ್ರೈಟ್ ಲುಕ್ ಕೊಡಲ್ಲ, ನ್ಯಾಚುರಲ್ ಲುಕ್ ಆಗಿರುತ್ತೆ. ಹಾಗಾಗಿ ನಾನು ಹೇರ್ ಬೊಟಾಕ್ಸ್ ಮಾಡಿಸ್ಕೊಂಡೆ. ನಾನು ಲಾಸ್ಟ್ ವ್ಲಾಗಲ್ಲಿ, ಅಂದರೆ ನಾವು ಥೈಲ್ಯಾಂಡ್ ಟ್ರಿಪ್ಗೆ ಹೋಗೋಕ್ಕೆ ಮುಂಚೆ ಒಂದು ವ್ಲಾಗಲ್ಲಿ ತೋರಿಸಿದ್ದೆ ನಾನು ಹೇರ್ ಬೊಟಾಕ್ಸ್ ಮಾಡಿಸ್ಕೊಂಡಿದ್ದು. ಸೊ ಇವಾಗ ನಾನು 2 ಟೈಮ್ಸಿಂದನೂ ಏರ್ ಬೊಟಾಕ್ಸೇ ಮಾಡಿಸ್ಕೊತಾ ಇರೋದು. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಿದ್ರಿ ಯಾವ ಟ್ರೀಟ್ಮೆಂಟ್ ನೀವು ಮಾಡಿಸ್ಕೊಂಡಿರೋದು, ಮತ್ತು ನಂಗೆ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ DM ಮಾಡ್ತಿದ್ರಿ, ನೀವು ಯಾವ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋದು, ಮತ್ತು ಏನು ಶಾಂಪೂ ಅಂತೆಲ್ಲ ಯೂಸ್ ಮಾಡ್ತಾ ಇರೋದು ಅಂತೆಲ್ಲ. ಸೊ ಅದಕ್ಕಾಗಿ ನಾನು ಈ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಆಗಿ ಮಾಡ್ತಾ ಇರೋದು. ನಾನು ಹೇರ್ ಬೊಟಾಕ್ಸ್ ಮಾಡಿಸ್ಕೊಂಡಿರೋದು ನನ್ನ ಕೂದಲಿಗೆ. ಇವಾಗ ಮಾಡಿಸ್ಕೊಂಡು ಆಲ್ಮೋಸ್ಟ್ 1.5 month ಆಯಿತು ಅನಿಸುತ್ತೆ. ಕಂಪ್ಲೀಟ್ ಸ್ಟ್ರೈಟ್ ಇಲ್ಲ, ಬಟ್ 80% ಅಂತೂ ಸ್ಟ್ರೈಟ್ ಲುಕ್, ನ್ಯಾಚುರಲ್ ಲುಕ್ ಕೊಡುತ್ತೆ. ಹೇರ್ ಬೊಟಾಕ್ಸ್ಗೆ ನಾನು ಯೂಸ್ ಮಾಡ್ತಾ ಇರೋದು ಶಾಂಪೂ MK ಪ್ರೊಫೆಷ್ನಲ್ ಅಂತ, MK ಪ್ರೊಫೆಷ್ನಲ್ ಮೆಜೆಸ್ಟಿಕ್ ಪ್ರೊಫೆಷ್ನಲ್ ಲೈನ್ ಅಂತ, ಆರ್ಗನ್ ಆಯಿಲ್ ಪ್ರೋಟೀನ್, ಕೆರಾಟಿನ್ ಪ್ರೋಟೀನ್ ಫಾರ್ ಆಲ್ ಟೈಪ್ಸ್ ಅಂತ ಏನೋ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ಸೇಮ್ ಶಾಂಪೂ ಯೂಸ್ ಮಾಡಿ ಅಂತ ಹೇಳಿದರು ನನಗೆ. ಸೊ ನಾನು ಆಲ್ಮೋಸ್ಟ್ ಹೇರ್ ಬೊಟಾಕ್ಸ್ ಸ್ಟಾರ್ಟ್ ಮಾಡಿದವಾಗ್ಲಿಂದನೂ ಈ ಶಾಂಪೂನೇ ಯೂಸ್ ಮಾಡ್ತಾ ಇರೋದು. ಕಂಡೀಷ್ನರು ಸೇಮ್ ಬ್ರ್ಯಾಂಡ್ದೇ ಯೂಸ್ ಮಾಡ್ತಾ ಇದ್ದೀನಿ, MK ಪ್ರೊಫೆಷ್ನಲ್. ಸೊ ಕಂಡೀಷ್ನರು ಸೇಮ್ ಬ್ರ್ಯಾಂಡೇ. ಮತ್ತು ನಾನು 6 months ಗ್ಯಾಪ್ ಕೊಡ್ತೀನಿ ಅಂತ ಹೇಳ್ತೀನಲ್ವಾ ಯಾವುದೇ ಹೇರ್ ಟ್ರೀಟ್ಮೆಂಟ್ ಮುಂಚೆ.
ಸೊ ಹೊಸ್ದಾಗಿ ಮಾಡಿಸಿದವಾಗ ನಾನು ಈ ಶಾಂಪು ಯೂಸ್ ಮಾಡ್ತೀನಿ, ಈ ಸೇಮ್ ಶಾಂಪು ಮತ್ತು ಕಂಡೀಷ್ನರ್ ಆಲ್ಮೋಸ್ಟ್ 6 ಮಂತ್ಸ್ ಯೂಸ್ ಮಾಡೇ ಮಾಡ್ತೀನಿ ಕಂಪಲ್ಸರಿ. ಅದಾದಮೇಲೆ ಯಾವುದೋ ಸಲ್ಫೇಟ್ ಫ್ರೀ ಶಾಂಪು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೇಮ್ ಶಾಂಪು ಅಷ್ಟು ಯೂಸ್ ಮಾಡಲ್ಲ, ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಇದು. ನಮಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ, ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಅಂದವಾಗ ಈ ಶಾಂಪೂಸ್ ಯೂಸ್ ಮಾಡೋದ್ರಲ್ಲಿ ಅಷ್ಟು ವರ್ತಿಲ್ಲ ಅನಿಸ್ತು. ಯಾಕಂದರೆ ಈ ಶಾಂಪು ಮತ್ತು ಕಂಡೀಷ್ನರ್ ಪ್ರೈಸು ಶಾಂಪೂ 1700-800 ಇದೆ, ಕಂಡೀಷ್ನರ್ ಆಲ್ಮೋಸ್ಟ್ 1800 ಇದೆ. ಸೊ ನಮಗೆ 3500 ಡೆಲಿವರಿ ಚಾರ್ಜಸ್ಸು ಅದು ಸೇರ್ಕೊಂಡು 4000 ಆಗಿಬಿಡುತ್ತೆ. ಹಾಗಾಗಿ ನಾನು ಜಾಸ್ತಿ ಟ್ರೀಟ್ಮೆಂಟ್ ಇಲ್ಲ ಅಂದ್ರೂ ನಾನು ಈ ಶಾಂಪು ಯೂಸ್ ಮಾಡೋಕ್ಕೆ ಹೋಗಲ್ಲ. ಒಂದು 6 ಮಂತ್ಸ್ ತನಕ ನಾನು ಈ ಶಾಂಪು ಮತ್ತು ಈ ಕಂಡೀಷ್ನರ್ ಯೂಸ್ ಮಾಡ್ತೀನಿ. 6 ಮಂತ್ಸ್ ಆದಮೇಲೆ ರೆಗ್ಯುಲರ್ ಸಲ್ಫೇಟ್ ಫ್ರೀ ಶಾಂಪೂಸ್ ಯೂಸ್ ಮಾಡ್ತೀನಿ. ಹೇರ್ ವಾಶ್ ಆದಮೇಲೆ ಶಾಂಪು ಮತ್ತು ಕಂಡೀಷ್ನಿಂಗ್ ಆದಮೇಲೆ ನಾನು ಈ ಸಿರಮ್ ಯೂಸ್ ಮಾಡ್ತೀನಿ, ಲಾರಿಯಲ್ ಟೋಟಲ್ ರಿಪೇರ್ ಅಂತ. ಈ ಸಿರಮ್ ಯೂಸ್ ಮಾಡಿಬಿಟ್ಟು ನಾನು ಹೇರ್ ಡ್ರೈ ಮಾಡ್ಕೊತೀನಿ. ಇನ್ನೊಂದು ಹೇರ್ ಬೊಟಾಕ್ಸ್ಗೆ ನಾವು ಕಂಪ್ಲೀಟ್ ಹೇರ್ ಡ್ರೈ ಇಲ್ಲ ಆಲ್ಮೋಸ್ಟ್ 80% ಹೇರ್ ಡ್ರೈಯರಲ್ಲೇ ನಾವು ಕೂದಲು ಡ್ರೈ ಮಾಡ್ಕೊಬೇಕು, ಆವಾಗೇ ನಮ್ಗೆ ಈ ಸ್ಟ್ರೈಟ್ ಲುಕ್ ಬರೋದು. ನಾವೇನ ಹೇರ್ ಡ್ರೈಯರಲ್ಲಿ ನಾವು ಡ್ರೈ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮದು ನೆಂದವ ಕೂದಲು ಯಾವ್ಯಾವ ಶೇಪಲ್ಲಿ ಇರುತ್ತೋ ಅದೇ ಥರನೇ ಇರುತ್ತೆ. ಸೊ ಹೇರ್ ಸ್ಟೈಲಿಸ್ಟ್ ಅವರೇ ನಮಗೆ ರೆಕಮೆಂಡ್ ಮಾಡ್ತಾರೆ, ನೀವು ಎವ್ರಿ ಹೇರ್ ವಾಶ್ ಹೇರ್ ಡ್ರೈಯರಲ್ಲೇ ನೀವು ಕೂದಲು ಹಾರಿಸ್ಕೊಂಡ್ರಿ ಈ ಸಿರಮ್ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಈ ಸಿರಮ್ ಯೂಸ್ ಮಾಡಿಬಿಟ್ಟು ಹೇರ್ ಡ್ರೈಯರಲ್ಲೇ ನಾನು ಕೂದಲು ಹಾರಿಸ್ಕೊತೀನಿ. ಮತ್ತು ನಾನು ಇನ್ನೊಂದು ಹೇರ್ ಸಿರಮ್ ಇದೆ. ಸಿರಮ್ ಅಂತಂದರೆ ಅದು ಬಾಂಡ್ ಸ್ಮೂತ್ನರ್ ಅಂತ, ಓಲಾಪ್ಲೆಕ್ಸ್ದು ಇದು ನಾನು ಯೂಸ್ ಮಾಡ್ತೀನಿ. ಅಂದರೆ ನಾನು ಕೂದಲು ಲಿವ್-ಇನ್ ಕಂಡೀಷ್ನರ್ ಅಂತ ಇದು. ಸ್ನಾನ ಮಾಡಿದಾದಮೇಲೆ ಕಂಡೀಷ್ನರ್ ಎಲ್ಲ ಆಗಿದ್ದಾದಮೇಲೆ ಸಿರಮ್ಗೆ ಮುಂಚೆ ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಅಪ್ಲೈ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಬಾಂಡ್ ಸ್ಮೂತರ್ ಫ್ರೀಸ್ ಫ್ರೀ ನರಿಷಸ್ ಪ್ರೊಟೆಕ್ಟ್ಸ್ ಆರ್ ಹೇರ್, ಓಲಾಪ್ಲೆಕ್ಸ್ದು ಈ ಬ್ರ್ಯಾಂಡು ತುಂಬ ಚೆನ್ನಾಗಿದೆ. ಇದೊಂದು ಯೂಸ್ ಮಾಡ್ತೀನಿ ನಾನು. ಆಲ್ಮೋಸ್ಟ್ ಖಾಲಿ ಆಗಿದೆ, ಇನ್ನೊಂದು ಪರ್ಚೇಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಇದೆ ಖಾಲಿ ಆದಮೇಲೆ ಪರ್ಚೇಸ್ ಮಾಡೋಣ ಅಂತ. ಬಟ್ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಹೇರ್ ಸಿರಮ್ನ ನಾನು ಹೆಂಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಲಾರಿಯಲ್ ಹೇರ್ ಸಿರಮ್ನ ಒಂದು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಿಕೊಂಡು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಬೇಕು. ಜಾಸ್ತಿ ಲೆಂತ್ಗೆ ಅಪ್ಲೈ ಮಾಡ್ಕೋಬೇಕು ರೂಟ್ಸ್ಗಿಂತ. ನಾನು ಎವ್ರಿ ಹೇರ್ ವಾಶ್ ಆದಮೇಲೆ ಇದೇ ಥರನೇ ಫಾಲೋ ಮಾಡೋದು. ಸಿರಮ್ ಹಾಕ್ಕೊಂಡು ಆಮೇಲೆ ಹೇರ್ ಡ್ರೈಯರಿಂದ ಡ್ರೈ ಮಾಡ್ಕೊತೀನಿ. ಹೇರ್ ವಾಶ್ ಮಾಡಿದ ದಿನ ಅಂತೂ ಕೂದಲು ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಹೇರ್ ಸಿರಮ್ ಎಲ್ಲ ಯೂಸ್ ಮಾಡಿ ಹೇರ್ ಡ್ರೈ ಮಾಡ್ಕೊಂಡಿರ್ತೀನಿ. ಹಾಗಾಗಿ ತುಂಬ ಶೈನ್ ಇರುತ್ತೆ ಕೂದಲು. ಹೇರ್ ವಾಶ್ ಮಾಡಿ 2 ಡೇಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕೂದಲು. 3rd ಡೇ ಸ್ಕ್ಯಾಲ್ಪ್ ಎಲ್ಲನೂ ಆಯಿಲಿ ಆಗಿಬಿಡುತ್ತೆ. ಹೇರ್ ಬೊಟಾಕ್ಸ್ ಮಾಡ್ಕೊಂಡಿರೋರಿಗೆ ಇದೊಂದು ಡಿಸ್ಅಡ್ವಾಂಟೇಜು. ನಾನು ಆದಷ್ಟು ವೀಕ್ಲಿ 2 ಹೇರ್ ವಾಶ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇನ್ ಬಿಟ್ವೀನ್ ಏನಾರ ಫಂಕ್ಷನ್ ಬಂತು ಅಂದರೆ ಥ್ರೈಸ್ ಆಗುತ್ತೆ. ಯಾಕಂದರೆ ಜಾಸ್ತಿ ಹೇರ್ ವಾಶ್ ಮಾಡಿದ್ರೆ ಹೇರ್ ಬೊಟಾಕ್ಸ್ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಾವು ಲಿಮಿಟಾಗಿ ಹೇರ್ ವಾಶ್ ಮಾಡಿದ್ರೆ ತುಂಬ ದಿನವೇ ಹೇರ್ ಟ್ರೀಟ್ಮೆಂಟ್ ಇರುತ್ತೆ. ಹೇರ್ ಸಿರಮ್ ಒಂದು ಪರ್ಚೇಸ್ ಮಾಡಿದೆ. ಇದು ಲಾರಿಯಲ್ ಪ್ಯಾರಿಸ್ ಎಕ್ಸ್ಟ್ರಾಡಿನರಿ ಆಯಿಲ್ ಸಿರಮ್ ಅಂತ. ತುಂಬ ರಿವ್ಯೂಸ್ ಚೆನ್ನಾಗಿದೆ ಸಿರಮ್ಗೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಇದು ತುಂಬಾ ಆಯಿಲಿ. ಸೊ ನಾನು ಇದು ಆಯಿಲಿ ಆಗಿರೋದ್ರಿಂದ ಇದನ್ನು ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂತಂದರೆ, ಈಗ 2 ಡೇಸ್ ಆಗಿರುತ್ತೆ ಹೇರ್ ವಾಶ್ ಮಾಡಿ, ನೆಕ್ಸ್ಟ್ ಡೇ ಮತ್ತೆ ಹೇರ್ ವಾಶ್ ಮಾಡಬೇಕಾಗುತ್ತೆ. ಹೆಂಗಿದ್ರೆ ನಾವು ಹೇರ್ ಬೊಟಾಕ್ಸ್ ಮಾಡ್ಕೊಂಡಾಗ ಹೇರ್ ಆಯಿಲಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ನಾನು ಏರ್ ಆಯಿಲ್ ಥರ ಯೂಸ್ ಮಾಡ್ತೀನಿ. ತುಂಬಾ ಗ್ರೀಸಿ ಇದೆ ಇದು. ಹಾಗಾಗಿ ಹಿಂದಿನ ದಿವಸ ನೈಟು ಅಥವಾ ಹಿಂದಿನ ದಿವಸನೇ ಬೆಳಿಗ್ಗೆನೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗೆ ಕೂದಲಿಗೆ ಹಾಕೊತೀನಿ. ಸೊ ಇದು ನಮಗೆ ಸಿರಮ್ ಥರ ಯೂಸ್ ಮಾಡಬೇಕು, ಬಟ್ ನಾನು ಆಯಿಲ್ ಥರ ಇದನ್ನು ಯೂಸ್ ಮಾಡ್ತೀನಿ. ತುಂಬಾ ಆಯಿಲ್ ಆಗಿಬಿಡುತ್ತೆ. ಹಂಗಾಗಿ ನೆಕ್ಸ್ಟ್ ದಿವಸ ಹಾಗೆ ಹೇರ್ ವಾಶ್ ಮಾಡ್ಕೊತೀನಿ. ಆ ಥರ ನಾನು ಇದನ್ನು ಯೂಸ್ ಮಾಡ್ತೀನಿ. ನನಗೆ ಇದು ಸಿರಮ್ ಥರ ಯೂಸ್ ಮಾಡ್ಕೊಂಡ್ರೆ ಜಾಸ್ತಿನೇ ಎಣ್ಣೆ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ನಾನು ಸಿರಮ್ ಥರ ಯೂಸ್ ಮಾಡಲ್ಲ. ಇದೊಂದು ಪ್ರಾಡಕ್ಟು. ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳಲೇಬೇಕು. ಇದು K18 ಅಂತ.
ಲಿವ್ ಇನ್ ಮಾಲಿಕ್ಯುಲರ್ ರಿಪೇರ್ ಹೇರ್ ಮಾಸ್ಕ್ ಅಂತ. ಇದನ್ನು ನನಗೆ ನನ್ನ ಹೇರ್ ಸ್ಟೈಲಿಸ್ಟ್ ಸಜೆಸ್ಟ್ ಮಾಡಿದ್ದು. ನೀವು ಜಾಸ್ತಿ ಈ ಹೇರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊತಾ ಇರ್ತೀರಾ, ಸೊ ಈ ಪ್ರಾಡಕ್ಟ್ ಯೂಸ್ ಮಾಡಿ. ಇದು ಕೂದಲು ರಿಪೇರ್ ಮಾಡುತ್ತೆ, ಏನು ಡ್ಯಾಮೇಜ್ ಆಗಿರೋ ಕೂದಲು ಎಲ್ಲನೂ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಇದನ್ನು ಯೂಸ್ ಮಾಡಿ, ಎವ್ರಿ 1 ಮಂತ್ ಅಟ್ಲೀಸ್ಟ್ ಯೂಸ್ ಮಾಡಿ ಅಂತ ಹೇಳಿದರು. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಇದನ್ನು ಫಸ್ಟ್ ಸತಿ ನಾನು ಸಲೂನಲ್ಲೇ ಮಾಡಿಸ್ಕೊಂಡಿದ್ದೆ. ಈ ಹೇರ್ ಟ್ರೀಟ್ಮೆಂಟ್ನ ಇದನ್ನು ಸಲೂನಲ್ಲೂ ಮಾಡ್ತಾರೆ. ಇದು ಅದಾದಮೇಲೆ ನಮ್ಗೆ ಗೊತ್ತಾಗುತ್ತಲ್ಲ ಹೆಂಗೆ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಇದು ನನ್ನ ಮನೆಗೆ ತೊಗೊಂಡು ಎವ್ರಿ 1 ಮಂತ್ ಯೂಸ್ ಮಾಡ್ತೀನಿ. ಇವಾಗ ಏರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋದ್ರಿಂದ ಒಂದು 3 ಮಂತ್ಸ್ ಏನು ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಎವ್ರಿ 1 ಮಂತ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ ಏರ್ ರಿಪೇರಿಂಗಲ್ಲಿ. ಜಾಸ್ತಿ ಈ ಹೇರ್ ಫಾಲು, ಫ್ರೀಝಿ ಹೇರು ಮತ್ತು ಒಳಗಡೆನೇ ಡ್ಯಾಮೇಜ್ ಆಗಿರುತ್ತೆ ನಮ್ಮ ಕೂದಲು, ಅದೆಲ್ಲ ಸ್ವಲ್ಪ ರಿಪೇರ್ ಆಗುತ್ತೆ ಈ ಪ್ರಾಡಕ್ಟಲ್ಲಿ ಅಂತ ಹೇಳಿದರು. ಸೊ ಇದು ಬಂದ್ಬಿಟ್ಟು ನಾವು ಬರೀ ಶಾಂಪೂ ಮಾಡ್ಕೊಂಡಿರ್ಬೇಕು, ಕಂಡೀಷ್ನರ್ ಮಾಡೋಂಗಿಲ್ಲ, ಕಂಡೀಷ್ನಿಂಗ್ ಮಾಡಿರೋಷ್ಟಿಲ್ಲ. ಶಾಂಪೂ ಆದಮೇಲೆ ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಕೂದಲಿಗೆ ಸ್ವಲ್ಪ ಒಂದು ಪಾಯಿಂಟ್ ಸ್ವಲ್ಪ ಹಾಕ್ಕೊಂಡು ಕೈಯಲ್ಲಿ ಹಿಂಗೆ ಮಾಡಿಕೊಂಡು ಕೂದಲಿಗೆ ಹಾಕ್ಬಿಟ್ಟು ಬಿಟ್ಬಿಡೋದು ಅಷ್ಟೇ. ಇದು ಬಟ್ ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ. ಕೂದಲು ಒಂಥರ ಶೈನಿಂಗ್ ಥರ ಅನಿಸ್ತಾ ಇರುತ್ತೆ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡಿದವಾಗ. ಅದಕ್ಕೆ ನಾನು ಇದೊಂದು ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಯಾರನ್ನ ಹೇರ್ ಟ್ರೀಟ್ಮೆಂಟು ಏನಾರ ಮಾಡಿಸ್ಕೊಂಡಾಗ ಈ ಪ್ರಾಡಕ್ಟ್ ಯೂಸ್ ಮಾಡಿ 1 ತಿಂಗ್ಳಿಗೆ ಒಂದ್ಸತಿ. ಇದರ ಬಗ್ಗೆ ಎಲ್ಲನೂ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದಿರುತ್ತೆ ಅನಿಸುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡೋಷ್ಟಿರಲ್ಲ. ಆದರೆ ಇದ್ರ ಹೆಸರು K18 ಅಂತ. ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇರ್ ಟ್ರೀಟ್ಮೆಂಟ್ ತುಂಬಾ ಫ್ರೀಕ್ವೆಂಟಾಗಿ ಮಾಡಿಸ್ಕೊತೀನಿ ಅಂತ ಅಂದ್ಬಿಟ್ಟು ಇದೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ವಿಶ್ ಕೇರಿಂದ ಹೇರ್ ಗ್ರೋತ್ ಸಿರಮ್ ಅಂತ. ಇದು ಹೇರ್ ಫಾಲ್ ರೆಡ್ಯೂಸ್ ಮಾಡುತ್ತೆ ಮತ್ತು ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಈ ಸಿರಮ್ ಅಂತ. ಇದೊಂದು ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ತುಂಬ ರಿವ್ಯೂಸ್ ನೋಡಿದ್ಮೇಲೆ ತೊಗೊಂಡಿದ್ದು. ಇದು ನಾನು ನೈಟ್ ಟೈಮು ಹಿಂಗೆ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಹಿಂಗೆ ಮಸಾಜ್ ಮಾಡಿಕೊಂಡು ಬಿಟ್ಬಿಡ್ತೀನಿ. ಸೊ ಏನು ನೆಕ್ಸ್ಟ್ ಡೇಗೆ ಕೂದಲು ಗ್ರೀಸಿ ಆಗೋದು ಅಥವಾ ಏನೇನೈತೆ ಅಂತ ಏನೂ ಫೀಲ್ ಅನಿಸಲ್ಲ. ತುಂಬ ಚೆನ್ನಾಗಿದೆ ಇದು ನಂಗೆ ಆಲ್ಮೋಸ್ಟ್ ಚೆನ್ನಾಗಿ ಅನಿಸ್ತಿದೆ ರಿಸಲ್ಟು. ನನಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಕೂದಲು ಕಡಿಮೆ ಇತ್ತು, ಬಟ್ ಇದು ಯೂಸ್ ಮಾಡಿದಾದ್ಮೇಲೆ ಚೆನ್ನಾಗಿ ಅನಿಸ್ತೆ. ಎಲ್ಲ ಪುಡಿ ಕೂದಲು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲೆಲ್ಲನೂ. ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಇದು ನಂದು 2nd ಬಾಟಲ್, ಬಟ್ ಚೆನ್ನಾಗಿ ಅನಿಸ್ತಾ ಇದೆ. ಇದೇನು ಅಂಥ ಎಕ್ಸ್ಪೆನ್ಸಿವ್ ಅಲ್ಲ. ಲೈಕ್ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡ್ಬೋದು. ಇದು ಎಷ್ಟಿದು ಗೊತ್ತಿಲ್ಲ ಎಷ್ಟಿದೆ ಅಂತ, ಬಟ್ ಇದು ತುಂಬ ಒಳ್ಳೆ ಪ್ರಾಡಕ್ಟು. ರೋಸ್ಮೆರಿ, ರೈಸ್ ವಾಟರ್ ಎಲ್ಲ ಯೂಸ್ ಮಾಡಿ ಈ ಪ್ರಾಡಕ್ಟ್ ಮಾಡಿರೋದು. ಸೊ ಬೆಸ್ಟ್ ಪ್ರಾಡಕ್ಟು. ಮತ್ತು ಇನ್ನೊಂದು ನಾನು ಏನು ಹೇಳಬೇಕು ಅಂತಂದರೆ, ಈ ರೋಸ್ಮೆರಿ ವಾಟರ್ ಯೂಸ್ ಮಾಡಿದ್ರೂ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಹೇರ್ ಫಾಲ್ಗೆ, ಹೇರ್ ಗ್ರೋತ್ಗೆ ಎಲ್ಲನೂ. ಅದೊಂದು ಟ್ರೈ ಮಾಡಿದ್ದೆ ನಾನು. ನೀರಿಗೆ ರೋಸ್ಮೆರಿ ಡ್ರೈ ಲೀವ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರು ಸ್ಟೋರ್ ಮಾಡ್ಕೊಂಡು ಇಟ್ಕೊತಿದ್ದೆ. ರಾತ್ರಿ ಹೊತ್ತು ಅದು ಸ್ಪ್ರೇ ಮಾಡ್ಕೊತಾ ಇದ್ದೆ, ಅಥವಾ ಎವ್ರಿ ಹೇರ್ ವಾಶ್ ದಿವಸ ಅದನ್ನು ಸ್ಪ್ರೇ ಮಾಡ್ಕೊತಾ ಇದ್ಬಿಟ್ಟು ಬಿಟ್ಬಿಡ್ತಾ ಇದ್ದೆ. ಏನೂ ಕೂದಲು ಸ್ಮೆಲ್ ಬರೋದು ಅಥವಾ ಏನಾರ ಗ್ರೀಸಿ ಆಗೋದು ಅದೆಲ್ಲ ಏನೂ ಆಗ್ತಾ ಇರಲಿಲ್ಲ. ನಾರ್ಮಲಾಗಿ ನಾವು ಸಿರಮ್ ಹಾಕ್ಕೊಂಡು ಹೆಂಗೆ ಫೀಲ್ ಆಗುತ್ತೆ ಆ ಥರ, ಅದು ಫುಲ್ ನೀರು ಥರ ಇರುತ್ತಲ್ಲ, ಏನೂ ಫೀಲ್ ಆಗ್ತಾ ಇರಲಿಲ್ಲ. ಅದು ಚೆನ್ನಾಗಿ ಅನ್ಸ ಅದೊಂದು ಯೂಸ್ ಮಾಡ್ತಾ ಇದ್ದೆ. ಇವಾಗ ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಈ ಸಿರಮ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಇದು ರೋಸ್ಮೆರಿ ಇದೆ ಇದರಲ್ಲಿ, ಅದಕ್ಕೆ ಅದನ್ನು ಬಿಟ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಇನ್ನೊಂದೇನು ಟ್ರೈ ಮಾಡಿದೆ, ರೋಸ್ಮೆರಿ ಬರುತ್ತೆ, ರೋಸ್ಮೆರಿ ಆಯಿಲ್ ಅಂತ ಬರುತ್ತೆ, ಚಿಕ್ಕ ಬಾಟಲು. ಅದು ನಾವು ಎಣ್ಣೆ ಹಾಕೊಂಡಾಗ, ಇವಾಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ಅಥವಾ ಬೇರೆ ಏನು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀವಿ, ಆಲಿವ್ ಆಯಿಲು, ಏನು ಎಣ್ಣೆ ಯೂಸ್ ಮಾಡ್ತೀವೋ ತಲೆಗೆ, ಅದ್ರ ಜೊತೆ ಇದೊಂದು 2 ಡ್ರಾಪ್ಸ್ ಹಾಕೊಂಡ್ರೆ ಸಾಕು, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇದೊಂದು ರೆಮಿಡಿ ಯಾರನ್ನು ಟ್ರೈ ಮಾಡಿ. ಅದೊಂದು ಚಿಕ್ಕ ಬಾಟಲೇ ಸಿಗುತ್ತೆ. ಆ ಬಾಟಲಲ್ಲಿ ಒಂದು 2 ಇಂದ 3 ಡ್ರಾಪ್ಸ್ ನಾವು ಕೊಕೊನಟ್ ಆಯಿಲ್ಗೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳೋದು ಕೂದಲಿಗೆ. ಅದೊಂದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇದಂತೂ ಬೆಸ್ಟ್ ರೆಮಿಡಿ. ಇದು ನಾನು ನಮ್ಮ ಅಮ್ಮಗೆ, ನಮ್ಮ ಅತ್ತೆಗೆ ಎಲ್ಲ ಸಜೆಸ್ಟ್ ಮಾಡಿದ್ದೀನಿ. ಎಲ್ಲರೂ ಹೇಳಿದ್ದಾರೆ ಇದರಲ್ಲಿ ಬೆಸ್ಟ್ ರಿಸಲ್ಟ್ಸ್ ಇದೆ. ಇದು ಏರ್ ಫಾಲ್ ಅಂತೂ ತುಂಬಾ ಕಂಟ್ರೋಲ್ ಆಗುತ್ತೆ ಅಂತ. ಇದು ಯಾರನ್ನ ಹೇರ್ ಫಾಲ್ ತುಂಬಾ ಫೇಸ್ ಮಾಡ್ತಾ ಇದ್ರೆ ಇದೊಂದು ಟ್ರೈ ಮಾಡಿ. ಏನಾನ ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಅನಿಸ್ತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾಗಿ ಬೇರೆಯವ್ರು ಟ್ರೈ ಮಾಡೋಕ್ಕೂ ಈಸಿ ಆಗುತ್ತೆ. ಹೇರ್ ಬೋಟಾಕ್ಸ್ ಮಾಡಿಸಿದ್ಮೇಲೆ ನಾವು ಕೂದಲಿಗೆ ಎಣ್ಣೆ ಎಲ್ಲ ಹಚ್ಚಂಗಿಲ್ಲ. ಒಂದು 3 to 4 ಮಂತ್ಸ್ ಎಣ್ಣೆ ಹಚ್ಚಿಲ್ಲ ಅಂದ್ರೇ ಒಳ್ಳೆಯದು. ಯಾಕಂದರೆ ನಮಗೆ ಅಷ್ಟು ಕೊಟ್ಟು ನಾವು ಹೇರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡಿರ್ತೀವಿ. ಎಣ್ಣೆ ಹಚ್ಚಿದ್ರೆ ಅದು ಬೇಗ ಟ್ರೀಟ್ಮೆಂಟ್ ಹೋಗ್ಬಿಡುತ್ತೆ.
ಹಾಗಾಗಿ ಎಣ್ಣೆ ಎಲ್ಲ ಏನೂ ಹಚ್ಚಂಗಿಲ್ಲ. ನಾನು ಹೇರ್ ಬೊಟಾಕ್ಸ್ ಮಾಡಿಸ್ಕೊಳಕ್ಕೆ ಮುಂಚೆ ನಾನು ಈ ಆಯಿಲ್ ಯೂಸ್ ಮಾಡ್ತಾಯಿದ್ದೆ, ಸೀಕ್ರೆಟ್ ಬ್ಲ್ಯಾಕ್ ಚಾಮ್ ಅಂತ, ಸೀಕ್ರೆಟ್ ಏರ್ ಆಯಿಲ್ ಅವ್ರ ಹತ್ರದಿಂದ ಆರ್ಡರ್ ಮಾಡ್ಕೊಂಡಿದ್ದು. ಈ ಆಯಿಲ್ ಯೂಸ್ ಮಾಡ್ತಾಯಿದ್ದೆ ನಾನು ಹೇರ್ ಬೊಟಾಕ್ಸ್ ಮುಂಚೆ. ವೀಕಲ್ಲಿ ಟ್ವೈಸ್ ಹಾಕೊತಾ ಇದ್ದೆ. ಇದು ಚೆನ್ನಾಗಿ ಅನಿಸ್ತು ರಿಸಲ್ಟು. ಇದು ಏರ್ ಫಾಲ್ಗಂತ ನಾನು ಆರ್ಡರ್ ಮಾಡ್ಕೊಂಡಿದ್ದು, ಬಟ್ ತುಂಬ ದಿನ ಯೂಸ್ ಮಾಡ್ಕೊಳಕ್ಕಾಗಲಿಲ್ಲ. ಒಂದು 1.5 ಮಂತ್ ಯೂಸ್ ಮಾಡಿದೆ. ಅದಾದಮೇಲೆ ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡೆ, ಯೂಸ್ ಮಾಡೋಕ್ಕಾಗಲಿಲ್ಲ. ಹೇರ್ ಬೊಟಾಕ್ಸ್ ಮಾಡಿಸ್ಕೊಂಡಾಗ ಮಾತ್ರ ಅಲ್ಲ, ನಾವು ಯಾವುದೇ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೂ ಎಣ್ಣೆ ಎಲ್ಲ ಹಚ್ಚಂಗಿಲ್ಲ. ಅದು ಅಟ್ಲೀಸ್ಟ್ ಒಂದು 6 ಮಂತ್ಸು ನಾವು ಎಣ್ಣೆ ಎಲ್ಲ ಏನು ಹಚ್ಕೊಂಡಿರೋ ನಾವು ಕೂದಲನ್ನು ನೋಡ್ಕೊಂಡು ಬಂದರೆ ಆ ಟ್ರೀಟ್ಮೆಂಟ್ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಅವ್ರು ಹೇಳಿದ ಶಾಂಪು, ಕಂಡೀಷ್ನರ್, ಸಿರಮ್ ಅದನ್ನೇ ಯೂಸ್ ಮಾಡಿದ್ರೆ ನಮ್ಗೆ ತುಂಬ ದಿವಸ ಬರುತ್ತೆ ಆ ಟ್ರೀಟ್ಮೆಂಟು. ಹಾಗಾಗಿ ನಾನು ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ 6 ಮಂತ್ಸು. 6 ಮಂತ್ಸ್ ಆದಮೇಲೆ ಫುಲ್ ಓಮ್ ರೆಮಿಡೀಸೇ ಯೂಸ್ ಮಾಡ್ತೀನಿ. ಅಂದರೆ ಎಣ್ಣೆ ಹಚ್ಚೋದು, ರಾತ್ರಿ ಎಲ್ಲ ಎಣ್ಣೆ ಹಚ್ಬಿಟ್ಟು ಬೆಳಗ್ಗೆಗೆ ಸ್ನಾನ ಮಾಡೋದು, ಆ ಥರ ಎಲ್ಲ ಮಾಡ್ಕೊಂಡು ಬರ್ತೀನಿ. ಆವಾಗ ನನ್ನ ಕೂದಲು ಸ್ವಲ್ಪ ನ್ಯಾಚುರಲ್ ಶೈನ್ ಕೊಡುತ್ತೆ. ಯಾಕಂದರೆ ಇವಾಗ ನಾನು ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಾಗ ತುಂಬಾ ಹೇರ್ ಡ್ಯಾಮೇಜ್ ಆಗಿರುತ್ತೆ. ಆ ಹೀಟ್ ಯೂಸ್ ಮಾಡ್ಕೊಂಡಾಗ ತುಂಬ ಡ್ಯಾಮೇಜ್ ಆಗಿರೋದನ್ನ ನಾನು ನೆಕ್ಸ್ಟ್ 6 ಮಂತ್ಸು ನೋಡ್ಕೊತೀನಿ ಕೂದಲನ್ನ. ತುಂಬ ಜನ ಹೇಳ್ತಾ ಇರ್ತಾರೆ, ಈ ಥರ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತುಂಬಾ ಹೇರ್ ಫಾಲ್ ಆಗುತ್ತೆ, ನಮ್ಗೆ ಬಂದಿಲ್ಲ ಕೂದಲು, ನನಗೆ ಸೆಟ್ ಆಗಲಿಲ್ಲ ಅಂತೆಲ್ಲನೂ. ಬಟ್ ನನಗೆ ಹಾಗೆಲ್ಲ ಏನಾಗಿಲ್ಲ, ತುಂಬ ಚೆನ್ನಾಗೇ ಅನಿಸ್ತು. ಇನ್ಫ್ಯಾಕ್ಟ್ ನಾನು ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಾಗ ನನ್ನ ಕೂದಲು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ನನಗೆ ರೂಟ್ಸ್ ಎಲ್ಲ ಯಾವಾಗ ಗ್ರೋತ್ ಆಗುತ್ತೆ ಆವಾಗ ಮ್ಯಾನೇಜಬಲ್ ತುಂಬ ಕಷ್ಟ ಅನಿಸುತ್ತೆ, ಯಾವಾಗ್ಲೂ ಸ್ಟ್ರೈಟ್ನಿಂಗ್ ಮಾಡ್ಕೊಳೋದೆಲ್ಲನೂ. ಹಾಗಾಗಿ ನನಗೇನದು ಡಿಸ್ಅಡ್ವಾಂಟೇಜ್ ಅನಿಸಿಲ್ಲ. ಇನ್ನು ಬೆಸ್ಟ್ ಆಪ್ಷನ್ ಅಂತಲೇ ಅನಿಸ್ತು ನನಗೆ ಈ ಥರ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳೋದು. ಯಾಕಂದರೆ ತುಂಬ ಜನಕ್ಕೆ ಸ್ಟ್ರೇಟ್ ಹೇರ್ಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ, ಅಂಥವ್ರಿಗೆ ಈ ಥರ ಟ್ರೀಟ್ಮೆಂಟ್ ಮಾಡಿಸ್ಕೊಳೋದ್ರಿಂದ ತುಂಬ ಒಳ್ಳೆ ಆಪ್ಷನ್ ಅಂತಲೇ ಅನಿಸುತ್ತೆ. ಅಂದರೆ ನಾವು ಮೇನ್ ಫಾಲೋ ಮಾಡಬೇಕಾಗಿರೋದು ಏನು ಅಂತಂದರೆ ಗ್ಯಾಪ್ ಕೊಡಬೇಕು. ಪ್ರತಿ ಒಂದು ಟ್ರೀಟ್ಮೆಂಟ್ಗೂ ನಾವು ಗ್ಯಾಪ್ ಕೊಟ್ಕೊಂಡು ಮಾಡಿದ್ರೆ ಏನೂ ಡ್ಯಾಮೇಜ್ ಆಗಲ್ಲ ಕೂದಲಿಗೆ. ಒಬ್ಬೊಬ್ರು ಏನು ಮಾಡ್ತಾರೆ, ನಮ್ಗೆ ಯಾವಾಗೂ ಸ್ಟ್ರೇಟೇ ಬೇಕು, ಈ ಥರ ರೂಟ್ಸ್ ಎಲ್ಲ ಬೆಳೆದ್ರೆ ಚೆನ್ನಾಗಿರಲ್ಲ ಅಂತ ಎವ್ರಿ 6 ಮಂತ್ಸ್ ಹೋಗಿ ಏನೋ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಬರ್ತಾರೆ. ಅಂಥವ್ರಿಗೆ ತುಂಬ ಡ್ಯಾಮೇಜ್ ಆಗಿರುತ್ತೆ ಕೂದಲು. ಬಟ್ ನಾನು ಇವಾಗ 6 ಮಂತ್ಸ್ ನಾನು ಏನೋ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಅಂದರೆ ನೆಕ್ಸ್ಟ್ 1 ಇಯರ್ ನಾನು ಏನೂ ಟ್ರೀಟ್ಮೆಂಟ್ ಮಾಡಿಸ್ಕೊಳಲ್ಲ. ಲೈಕ್ ಮನೆಯಲ್ಲೆಲ್ಲ ಇದ್ದವಾಗ ಹಾಗೆ ಇರಲಿ ಅಂತ ಪೋನಿ ಹಾಕ್ಕೊಂಡು ಏನೋ ಒಂದು ಮ್ಯಾನೇಜ್ ಮಾಡ್ಕೊತೀನಿ. ಬಟ್ ಆಚೆ ಎಲ್ಲನ ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಅಂತಂದರೆ ನಾನು ಸ್ಟ್ರೇಟ್ನರ್ ಯೂಸ್ ಮಾಡ್ಕೊತೀನಿ, ಈಟ್ ಪ್ರೊಟೆಕ್ಟೆಂಟ್ ಎಲ್ಲ ಯೂಸ್ ಮಾಡಿ ಸ್ಟ್ರೇಟ್ ಮಾಡ್ಕೊತೀನಿ. ಹಾಗಾಗಿ ನನ್ನದು ಅಷ್ಟೊಂದು ಡ್ಯಾಮೇಜ್ ಆಗಿದೆ ಅಂತ ಅನಿಸಲ್ಲ. ಇದಾಗಿತ್ತು ನನ್ನ ಕಂಪ್ಲೀಟ್ ಹೇರ್ ಕೇರ್ ರೊಟೀನ್ ವ್ಲಾಗ್. ತುಂಬ ಜನ ನಂಗೆ DM ಮಾಡಿದ್ರಿ ಅಂತಲೇ ನಾನು ಈ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಇಷ್ಟು ದಿವಸ ಟೈಮ್ ತೊಗೊಂಡು ಈ ವ್ಲಾಗ್ ಮಾಡಿರೋದು. ನನ್ನ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಯಾರನ್ನ ಒಬ್ಬರು ಅಟ್ಲೀಸ್ಟ್ ನಾನು ತೋರಿಸಿರೋ ಪ್ರಾಡಕ್ಟ್ ಟ್ರೈ ಮಾಡಿದ್ರೆ ತುಂಬಾ ಖುಷಿ ಅನಿಸುತ್ತೆ. ನಾನು ಎಲ್ಲರಿಗೂ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಯಾರನ್ನ ಒಬ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತಷ್ಟೇ ನಾನು ಈ ವಿಡಿಯೋ ಮಾಡಿರೋದು. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸು ಯಾವುದು ರಿಲೇಟೆಡ್ ಮಾಡಬೇಕು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೆ ಈಸಿ ಆಗುತ್ತೆ ನಾನು ಯಾವ ವ್ಲಾಗ್ ಮಾಡಬೇಕು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ.